ಸೊ ಹಲೋ ಸ್ಟೂಡೆಂಟ್ ನಮಸ್ಕಾರ, ವೆಲ್ಕಮ್ ಟು ವೇದಾಂತು ಕರ್ನಾಟಕ ಸ್ಟೂಡೆಂಟ್ಸ್. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ. ನಾ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ, ಅದಾದಮೇಲೆ ಫೀಸ್ ಎಷ್ಟು ಪೇ ಮಾಡಬೇಕು, ಅದಾದಮೇಲೆ ಸ್ಟೂಡೆಂಟ್ಸ್ ವಾಟ್ ಅಬೌಟ್ ರೌಂಡ್ 3, ಯಾವ ಸ್ಟೂಡೆಂಟ್ಸ್ ರೌಂಡ್ 3ಗೆ ಹೋಗ್ಬೋದು, ಅದ್ರ ಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಎಂಡಲ್ಲಿ. ಸೊ ವಿಡಿಯೋನ ಎಲ್ಲರಿಗೂ ನೋಡಿ ಸ್ಟೂಡೆಂಟ್ಸ್. ನೀವು ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಈ ವರ್ಷ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಇಲ್ಲ ರೌಂಡ್ 3 ಇರುತ್ತೆ, ನೆನಪಿರಲಿ, ಅದು ಇದ್ದೇ ಇರುತ್ತೆ ಸರಿನಾ, ಅದೇನು ಮಿಸ್ಸೇ ಇಲ್ಲ. ನಾವು ಆಮೇಲೆ ಸ್ಟೂಡೆಂಟ್ಸ್ ನಿಮ್ಮೆಲ್ಲರೂ ಗೊತ್ತಿರಬೇಕು, ನಿಮ್ಮದು ರಿಸಲ್ಟು ನಾಳೆ ಎಕ್ಸಾಕ್ಟ್ಲಿ 1 ಗಂಟೆಗೆ ಬರುತ್ತೆ. 1 ಗಂಟೆಗೆ ನಾವು ಹಂಗಂತ ನೀವು 1 ಗಂಟೆ ಓಪನ್ ಮಾಡಿ ಕುತ್ಕೋಬೇಡಿ, ಯಾಕಂದರೆ 1 ಗಂಟೆಗೆ ಸಿಗ್ನಲ್ ಜಾಮ್ ಆಗಿಬಿಟ್ಟಿರುತ್ತೆ, ಫುಲ್ ನಿಮ್ಮದು ಎಂಟೈರ್ ವೆಬ್ಸೈಟ್ ಕ್ರ್ಯಾಶ್ ಆಗಿರುತ್ತೆ. ಸೊ ನೀವು ಒಂದು 2 ಗಂಟೆ ನೀವು ನೋಡ್ಬೋದು. ಆಮೇಲೆ ನೆನಪಿರಲಿ ಸ್ಟೂಡೆಂಟ್ಸ್, ನಾಳೆ ಬರೋ ರಿಸಲ್ಟು ಇಟ್ಸ್ ಕಾಲ್ಡ್ ಆಸ್ ಪ್ರೊವಿಷನಲ್ ರಿಸಲ್ಟು. ಅರ್ಥ ಏನಂತಂದರೆ ಇಟ್ ಈಸ್ ನಾಟ್ ಫೈನಲ್ ರಿಸಲ್ಟು. ಫೈನಲ್ಗಿಂತ ಒಂದು ದಿವಸ ಮುಂಚೆ ಬರೋದು, 1 or 2 ಡೇಸ್ ಮುಂಚೆ ಬರೋದು ಪ್ರೊವಿಷನಲ್ ರಿಸಲ್ಟು. ಡಿಫ್ರೆನ್ಸ್ ಇರುತ್ತಾ ಇದು ಮತ್ತು ಫೈನಲಲ್ಲಿ? ಡಿಫ್ರೆನ್ಸ್ ಇರ್ಬೋದು, ಬಟ್ 99.9% ಸೇಮೇ ಇರುತ್ತೆ. ಸೊ ಜಾಸ್ತಿ ಚೇಂಜಸ್ ಇರಲ್ಲ, ಬಟ್ ಚೇಂಜಸ್ ಆಗ್ಬೋದಾ? ಚೇಂಜಸ್ ಆಗ್ಬೋದು. ಅಕಾರ್ಡಿಂಗ್ ಟು KE ಪ್ರಕಾರ ಏನಂತಂದರೆ, ದರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಆರ್ ಜಾಯ್ನಿಂಗ್ ಫ್ರಮ್ MCC. ಈ ಪ್ರೊವಿಷನಲ್ ರಿಸಲ್ಟ್ ಬಂದಾದಮೇಲೆ ಒಂದು ಡೇ ಗ್ಯಾಪ್ ಕೊಡ್ತಾರಲ್ಲ, ಆವಾಗ MCC ರಿಸಲ್ಟ್ ರಿಲೀಸ್ ಆಗುತ್ತೆ. MCC ರಿಸಲ್ಟ್ ರಿಲೀಸ್ ಆದಾಗ ತುಂಬ ಸ್ಟೂಡೆಂಟ್ಸ್ಗೆ MBBS ಸೀಟು MCC ಕಡೆ ಸಿಕ್ಬಿಡುತ್ತೆ. ಆವಾಗ ಅವರು ನಮ್ಮದು KE ಇಂದ ಎಕ್ಸಿಟ್ ಆಗಿಬಿಡ್ತಾರೆ. ಅಕಸ್ಮಾತ್ ಅವರು KE ಇಂದ ಎಕ್ಸಿಟ್ ಆದರೆ, ಕೌನ್ಸಿಲಿಂಗ್ದ ಎಕ್ಸಿಟ್ ಆದರೆ ಆ ಸೀಟು ವೇಕೆಂಟ್ ಆಗುತ್ತೆ. ಸೊ ಆ ಸೀಟ್ ಅದಕ್ಕೆ ಅಕೊಮಡೇಷನ್ ಆಗ್ಬಿಡುತ್ತೆ. ಸೊ ಅಪ್ಗ್ರೇಡೇಷನ್ ಆಗ್ಬೋದು, ಸ್ವಲ್ಪ ಚೇಂಜಸ್ ಆಗ್ಬೋದು, ಬಟ್ 99.9% ಪ್ರೊವಿಷನಲ್ ಮತ್ತು ಫೈನಲ್ ಸೇಮ್ ಟು ಸೇಮ್ ಇರುತ್ತೆ. ಸೊ ಅದು ಕ್ಲಿಯರ್ ನಿಮ್ಮೆಲ್ಲರಿಗೂ. ನಾಳೆ ಎಕ್ಸಾಕ್ಟ್ಲಿ 1 ಗಂಟೆಗೆ ನಿಮ್ಮದು ರಿಸಲ್ಟ್ ರಿಲೀಸ್ ಆಗುತ್ತೆ, ಪ್ರೊವಿಷನಲ್ ರಿಸಲ್ಟು. ನಾವು ಫೀಸ್ ಪೇ ಮಾಡಬೇಕಾ ಸ್ಟೂಡೆಂಟ್ಸ್? ಫೈನಲ್ ಆದಮೇಲೆ ಮಾಡಬೇಕು, ಬಟ್ ಪ್ರೊವಿಷನಲ್ ಆದಮೇಲೆ ಫೀಸ್ ಪೇ ಮಾಡಬೇಕಾ? ಇಲ್ಲ. ಪ್ರೊವಿಷನಲ್ ಆದಮೇಲೆ ನೀವು ಯಾವುದೇ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಥರದ್ದು ಫೀಸ್ ಕಟ್ಟಕ್ಕೆ ಹೋಗಬೇಡಿ. ಪ್ರೊವಿಷನಲ್ ಆದಮೇಲೆ ಆ ಫೀಸ್ ಕಟ್ಟೋದು, ಕಾಲೇಜ್ ರಿಪೋರ್ಟಿಂಗ್ ಮಾಡೋದು ಎಲ್ಲ ಫೈನಲ್ ರಿಸಲ್ಟ್ ಆದಮೇಲೆ. ನೆನಪಿರಲಿ. ನಾವು ಇನ್ನೊಂದು ಮಾತು ಸ್ಟೂಡೆಂಟ್ಸ್ ಕರೆಕ್ಟ್ ಕೇಳಿಸ್ಕೊಳ್ಳಿ, ತುಂಬ ಕರೆಕ್ಟ್ ಕೇಳಿಸ್ಕೊಳ್ಳಿ. ಫೈನಲ್ ರಿಸಲ್ಟ್ ಆದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಈಗ ನಿಮ್ಮ ಹತ್ರ ಬರೀ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಇರೋದು. ಚಾಯ್ಸ್ 1 ಅಂತಂತಂದರೆ ನೀವು ಕಾಲೇಜ್ ಜಾಯಿನ್ ಆಗ್ತೀರಾ, ಚಾಯ್ಸ್ 4 ಅಂತಂತಂದರೆ ಎಕ್ಸಿಟ್ ಆಗ್ತೀರಾ ಅಷ್ಟೇ. ಸೊ ಇದೇ ನಿಮಗೆ ಆಲ್ಮೋಸ್ಟ್ ಫೈನಲ್ ಅನ್ಕೊಳ್ಳಿ, ನೀವು ಫೈನಲ್ ಚಾನ್ಸ್ ಅನ್ಕೊಳ್ಳಿ ನಿಮಗೆ ಒಂದು ಕಾಲೇಜ್ ಸೀಟ್ ಸಿಗೋದಕ್ಕಂತ. ಚಾಯ್ಸ್ 1 ಫಿಲ್ ಮಾಡಿದೆ ಸ್ಟೂಡೆಂಟ್ಸ್. ನಾವು ಫೀಸ್ ಪೇ ಮಾಡಬೇಕಾ? ಚಾಯ್ಸ್ 1 ಮಾಡಿದ್ರೆ ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ನಿಮ್ಮ ಪೇರೆಂಟ್ಸ್ ಹೇಳ್ಬಿಡಿ, ಅಪ್ಪ ಅಮ್ಮ ನಂದು ಸೆಕೆಂಡ್ ರೌಂಡ್ ರಿಸಲ್ಟ್ ವೆರಿ ಸೂನ್ ಬರುತ್ತೆ, ಅದಾದ್ಮೇಲೆ ನಾನು ಕಾಲೇಜ್ ಜಾಯಿನ್ ಆಗಲೇಬೇಕು, ಸೊ ಫೀಸ್ನ ರೆಡಿ ಮಾಡಿಟ್ಕೊಂಬಿಡಿ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಫೀಸ್ ಪೇ ಮಾಡಲೇಬೇಕಾಗುತ್ತೆ. ಲಿಂಕ್ ಸ್ಟೂಡೆಂಟ್ಸ್ ನಮ್ಮದು KCT online.karnataka.government.in ನಮ್ಮದು ನಾರ್ಮಲ್ KCT ಲಿಂಕ್ ಇದೆಯಲ್ಲ, ಅಲ್ಲೇ ಹೋದರೆ ನೀವು ಚೆಕ್ ಮಾಡ್ಬೋದು. ನಾಳೆ 1 ಗಂಟೆಗೆ ಸ್ಟೂಡೆಂಟ್ಸ್. ಸೊ ಆಲ್ ದಿ ಬೆಸ್ಟ್ ಆಲ್ ಆಫ್ ಯು. ನಾವು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಬಗ್ಗೆ ಆರ್ ಲೆಟ್ಸ್ ಸೇ ಥರ್ಡ್ ರೌಂಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬಿಕಾಸ್ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ವಿಡಿಯೋ ರೆಡಿ ಮಾಡಿದ್ದೀನಿ ಆಗಲೇ. ಸೊ ನಿಮ್ಗೆ ಆ ವಿಡಿಯೋ ಬೇಕಂದರೆ ಹೂ ಕ್ಯಾನ್ ಜಾಯಿನ್ ರೌಂಡ್ 3 ಅದ್ರ ಮೇಲೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಒಂದು ಕಮೆಂಟ್ ಹಾಕಿ, ಅದಕ್ಕೆ ಲೈಕ್ ಹಾಕ್ಬಿಡಿ ಸ್ಟೂಡೆಂಟ್ಸ್. ಸೊ ಎಫರ್ಟ್ ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸ್ಟೂಡೆಂಟ್ಸ್. ಸೊ ಆಲ್ ದ ಬೆಸ್ಟ್. ನಾಳೆ ನಿಮಗೆ ಮೋಸ್ಟ್ಲಿ ಪ್ರೊವಿಷನಲ್ ರಿಸಲ್ಟಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗಲಿ ಅಂತ ಬೇಡ್ಕೋತೀನಿ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.